ಹಾಗಾದ್ರೆ ಇವತ್ತು ನಾವು ಸಮಾಜವನ್ನ ಸಂಪೂರ್ಣವಾಗಿ ಇಟ್ಕೊಳ್ಬೇಕಂತಂದ್ರೆ ಮೊದಲು ನಾವು ಆರೋಗ್ಯವಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ಈ ನಿಟ್ಟಿನಲ್ಲಿ ನಾವು ಸ್ವಚ್ಛತೆಯನ್ನು ದೂರಬೇಕು, ಶಿಕ್ಷಣಗಳಿಂದ ದೂರಬೇಕಂತಂದ್ರೆ ನಾವು ಯುವಕರಿಗೆ ಒಳ್ಳೆಯ ಬುದ್ಧಿ ಕೊಡಬೇಕು. ಆ ಕೆಲಸದಲ್ಲಿ ಇವತ್ತು ನಾವು ನಮ್ಮ ಸಮಾಜದಲ್ಲಿ ಎಷ್ಟು ಶಿಕ್ಷಣಗಳು ಬಹಳಷ್ಟು ಮಾರಕವಾಗಿ ಅಂದ್ರೆ ಆಯುಷ್ಯ ಹೆಚ್ಚಿಗೆ ಒಬ್ಬ ಮನುಷ್ಯನ ಆಯುಷ್ಯ ಸರಾಸರಿ 3 ವರ್ಷ. ಆದರೆ ಇವತ್ತು ನಮ್ಮ ಈ ತಂತ್ರಜ್ಞಾನ ಯುಗದಲ್ಲಿ ಮೊಬೈಲ್ ಯುಗದಲ್ಲಿ ನಮ್ಮೆಲ್ಲರ ಆರೋಗ್ಯ ಏನಾದರೂ 50 50 ಆಗ್ತಾಯಿಲ್ಲ. ಅದರ ಕಾರಣ ಅಂತಂದ್ರೆ ಇವತ್ತು ಆ ವಿಷಯದಲ್ಲಿ ವೈದ್ಯಕರಿರ್ತಕ್ಕಂಥ ವ್ಯಸನವಾಗಿರ್ತಕ್ಕಂಥ ಚಟಗಳು, ಪುಸ್ತಕಗಳು, ಅದಕ್ಕಾಗಿ ಆ ಪುಸ್ತಕಗಳನ್ನು ದೂರವಾಗಬೇಕಂತಂದ್ರೆ ಸಮಾಜವನ್ನು ಪ್ರತಿಯೊಬ್ಬರ ಕೆಲಸ ಏನಪ್ಪ ಅಂತಂದ್ರೆ ಇಂಥ ಮಾನವೀಯಂತ ಈ ಪುಸ್ತಕಗಳಿದ್ದಾರೆ, ಇವುಗಳು ಮುಖ್ಯವಾಗಿದ್ದು ಇವುಗಳು ದಾನ ಆಗಬೇಕು ಮತ್ತು ಸುನ್ನತಮತ್ತಿಸುವಂತ ಇವೆಲ್ಲವುಗಳನ್ನ ಅಂದಾಗ ಮಾತ್ರ ಸಮಾಜ ಸಫಲವಾಗಿ ಕಟ್ಟಲಿಕ್ಕೆ ಸಾಧ್ಯದ ಮತ್ತು ಆರೋಗ್ಯಯುತವಾಗಿ ಕಟ್ಟಲಿಕ್ಕೆ ಸಾಧ್ಯದ. ಈ ನಿಟ್ಟಿನಲ್ಲಿ ನಮ್ಮ ಈ ಜನಾಂದೋಲನದ ಈ ಕಾರ್ಯಕ್ರಮಕ್ಕೆ ಇವತ್ತು ಜಮಖಂಡಿಯನ್ನ ಉಳಿಸಿ ಅದು ಮಾವರನ್ನ ಓಡಿಸಿ ಅಂದ್ರೆ ಮಾವ ಅಳಿಸಬೇಕು, ಜಮಖಂಡಿ ಉಳಿಸಬೇಕು ಅನ್ನುವಂತ ಈ ಹಿರಿಯ ಆಸೆಯನ್ನ ಇವತ್ತು ಈ ಒಂದು ಬೃಹತ್ ವೇದಿಕೆಯ ಮುಖಾಂತರವಾಗಿ ಈ ಜನಾಂದೋಲನದ ಮುಖಾಂತರವಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಗೆ ಸಾಕಷ್ಟು ಈ ನಗರದ ಮತ್ತು ಈ ತಾಲೂಕಿನಲ್ಲಿ ಸುತ್ತಲೂ ಇರ್ತಕ್ಕಂಥ ಎಲ್ಲ ಹಳ್ಳಿಗಳ ರೈತರು ಕೂಡ ಇದಕ್ಕೆ ಬೆಂಬಲವನ್ನು ನೀಡ್ತಾ ಇದೆ. ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ಇವತ್ತು ನಾನು ಸ್ವತಃ ಒಬ್ಬ ಪ್ರಾಚಾರ್ಯಾಗಿ ಎಲ್ಲಿವರೆಗೆ ಈ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರತಕ್ಕಂಥ ಪೂಜ್ಯರಿಗೆ, ರುದ್ರಾವಧೂತ ಮಠದ ಪೂಜ್ಯರಿಗೆ, ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ನಗರಸಭೆ ಅಧ್ಯಕ್ಷರಿಗೆ, ಎಲ್ಲ ಸಂಘಟನಾಗಾರರೇ, ರೈತ ಮುಖಂಡರೇ, ಪತ್ರಿಕಾ ಮಾಧ್ಯಮದವರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ವಿಶೇಷವಾಗಿ ನಮ್ಮ ಜಮಖಂಡಿ ನಗರ ಅಂತಂದ್ರೆ ಭಕ್ತಿ ಪರಂಪರೆಯ ನಗರ. ಒಂದು ಇಡೀ ಎಲ್ಲ ಜಿಲ್ಲೆಯವರು ನಮ್ಮ ಜಮಖಂಡಿಗೆ ಏನಂತ ಕರೀತಾರಂದ್ರೆ ಆಧ್ಯಾತ್ಮದ ತವರು ಭೂಮಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಜಮಖಂಡಿ ನಗರ ಅಂತ ತಿಳ್ಕೊಂಡು ಎಲ್ಲರೂ ಕೂಗಿ ಹೇಳ್ತಾರ. ಆದ್ರೆ ಇಂಥ ಊರಿನೊಳಗ ಈಗ ಹೆಂಗ ನಿರ್ಮಾಣ ಆಗಕತ್ತದಂದ್ರ ದುಶ್ಚಟ ಎಲ್ಲಿ ನೋಡಿದಲ್ಲೆಲ್ಲ ದುಶ್ಚಟ ಮಾಡುವಂತವ್ರ ಸಂಖ್ಯೆ ಇವತ್ತಿನ ದಿವಸ ನಮ್ಮ ಜಮಖಂಡಿ ಒಳಗ ಬಹಳ ಆಗ್ಯದ. ಅದಕ್ಕೆ ಯಾರು ಈ ಕರ್ನಾಟಕ ನಮ್ಮ ಸರ್ಕಾರ ಕಾನೂನು ಎಲ್ಲವೂ ಸಹಿತ ಈ ಮಾವಾ ಮುಕ್ತವನ್ನು ಮಾಡಿದೆ. ಆದರೆ ಒಳಗಿಂದೊಳಗಿದು ಎಲ್ಲಿ ಬರಾಕತ್ತದ ಎಲ್ಲಿ ಹೊಂಟದ ಅನ್ನೋದ ಗೊತ್ತಾಗವಲ್ದು. ಅದರ ಸಲುವಾಗಿ ನಾ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಎಲ್ಲಿದು ತಯಾರಾಗಕತ್ತದ ಎಲ್ಲಿದು ಹೊಂಟದ ಅನ್ನೋದು ನೀವೆಲ್ಲರೂ ಕೂಡ ಅವಲೋಕನ ಮಾಡಿಕೊಂಡು ಯಾರು ಇದನ್ನು ತಯಾರು ಮಾಡುತ್ತೀರಲ್ಲ, ನಿಮಗೇನಾದ್ರೂ ಮನುಷ್ಯನೊಳಗೆ ಏನಾದ್ರೂ ಒಂದು ಮನುಷ್ಯತ್ವ ಅನ್ನೋದು ಏನಾದ್ರೂ ನಿಮ್ಮೊಳಗಿತ್ತಂದ್ರೆ, ಇನ್ನೊಂದು ಮನೆ ಹಾಳು ಮಾಡಲಾರ್ದೆ ಉದ್ಧಾರ ಮಾಡುವಂತ ಗುಣ ನಿಮ್ಮೊಳಗಿತ್ತಂದ್ರೆ ದಯವಿಟ್ಟು ನಿಮಗೆ ಕಳಕಳಿ ವಿನಂತಿ ಮಾಡ್ಕೊಳ್ತೀನಿ, ಯಾರು ಕೂಡ ಇದನ್ನ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ದುಡ್ಡಿನ ಲಾಭಕ್ಕೋಸ್ಕರ ನೀವೆಲ್ಲ ಮಾಡ್ತೀರಿ. ಆದ್ರೆ ಅವ್ರ ಮನೆ ಒಳಗ ಅವ್ರು ತಿಂದು ಕ್ಯಾನ್ಸರ್ ಬರಾಕತ್ತಾವ. ಎಷ್ಟೋ ಜನ ಸಣ್ಣ ಸಣ್ಣ ವಯಸ್ಸಿನೊಳಗ ಕ್ಯಾನ್ಸರ್ ಬಂದು ಇವತ್ತು ರೋಗ ಪೀಡಿತರಾಗಿ ಇವತ್ತಿನ ದಿವಸ ಊಟ ಬರಲಾರದ ಪರಿಸ್ಥಿತಿ ಇವತ್ತಿನ ಮಕ್ಕಳಿಗೆ ಯುವ ಸಮಾಜಕ್ಕೆ ಬರ್ತಾ ಇದೆ. ಅದರ ಸಲುವಾಗಿ ನಿಮ್ಮ ದುಡ್ಡಿನ ಲಾಭಕ್ಕೋಸ್ಕರ ಇನ್ನೊಂದು ಮನೆ ಹಾಳು ಮಾಡುವಂತ ಕೆಲಸವನ್ನು ಯಾರು ಕೂಡ ಮಾಡಕ್ ಹೋಗ್ಬಾರ್ದು. ಇದನ್ನ ಏನು ಮಾಡ್ತಿರಲ್ಲ ಮಾವ, ನೀವೆಲ್ಲ ನಮ್ಮ ಜಮಖಂಡಿಯವರೇ, ನೀವೇನಾದ್ರೂ ಮಾಡ್ತಿದ್ರೆ ನಿಮ್ಗೆ ಹೇಳೋದಿಷ್ಟ, ಯಾರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಜಮಖಂಡಿ ಒಳಗ ಮಾವ ಮುಕ್ತ, ಬರೀ ಮಾವ ಅಷ್ಟ ಅಲ್ಲ, ಯಾವ ದುಶ್ಚಟ ಅಂದ್ರೆ ಚಟನವು ಕುಡಿದು ಒಂದು ಚಟನ, ಯಾವುದೋ ಒಂದು ಇದು ಇರಲ್ಲ, ತಂಬಾಕು ತಿನ್ನೋದು, ಈ ಏನು ವಿಮಲ ತಿನ್ನೋದು, ಏನೇ ತಿಂದ ಎಲ್ಲ ಚಟನ, ಬರೀ ಮಾವ ಒಂದು ಅಷ್ಟ ಅಲ್ಲ, ಎಲ್ಲ ನೀವು ಚಟ ದೂರ ಮಾಡ್ರಿ. ಆದ್ರೆ ಮಾವ ಅಂತಕ್ಕಂಥದ್ದು ಅತಿರೇಕ ಇದೆ ನಮ್ಮ ಜಮಖಂಡಿ ಒಳಗ. ಅದನ್ನು ಕೂಡ ನಿಲ್ಲಿಸುವಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡ್ಬೇಕಂತ ತಿಳ್ಕೊಂಡು ನಾನು ಭಾವಿಸ್ಕೊಳ್ತೇನೆ. ನಾ ಹೇಳುತ್ತೇನೆ, ಮುಂದೊಂದು ದಿನ ಎಲ್ಲ ಅದಕ್ಕೆ ನಮ್ಮ ರೈತ ಮುಖಂಡರು ಹೇಳಿದ್ರು, ಸಾವು ಇದಕ್ಕೆ ನಿಂತ್ಕೋಬೇಕಂತ. ಮುಂದೆ ಜನವರಿ ತಿಂಗಳದಿಂದ ನಮ್ಮ
ಜಮಖಂಡಿಯಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿ ಒಂದು ಹಳ್ಳಿಗಳಿಗೆ ಜೋಳಿಗೆ ಹಿಡ್ಕೊಂಡು ವ್ಯಸನ ಮುಕ್ತ ದುಶ್ಚಟಗಳ ದೀಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂಥ ಕಾರ್ಯಕ್ರಮ ನಮ್ಮ ಒಲೆ ಮಠದ ಪರವಾಗಿ ಶನಿವಾರ ತಿಂಗಳಿಂದ ಪ್ರತಿ ಹಳ್ಳಿ ಒಳಗ ನಾವು ಮಾಡೋರಿದ್ದೇವೆ. ಜಮಖಂಡಿವರೆಗೂ ನಾವು ಮಾಡಿದ್ದೇವೆ. ಎಲ್ಲರೂ ಸಹಿತ ನೀವೆಲ್ಲ ನೋಡಿದ್ದೀರ. ಪ್ರತಿ ಓಣಿಗಳಿಗೆ ಅಡ್ಡಾಡಿ ದುಶ್ಚಟವನ್ನು ಬಿಡಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಎಲ್ಲ ಸುಧಾರಣೆ ಮಾಡ್ತೀನಿ ಅಂದ್ರೆ ಆಗುವುದಿಲ್ಲ. ಆದ್ರೆ ಭಗವಂತ ನಮಗೆ ಎಷ್ಟು ರಟ್ಟಿ ಒಳಗೆ ಎಷ್ಟು ಶಕ್ತಿ ಕೊಟ್ಟನಲ್ಲ ಅಷ್ಟು ದುಶ್ಚಟ ಮುಕ್ತ ನಮ್ಮ ಜಮಖಂಡಿ ತಾಲೂಕನ್ನು ಮಾಡುವಂತ ಸತ್ಯ ಸಂಕಲ್ಪವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತೇಳಿ ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಸದಾಕಾಲ ಕೊಡ್ರಿ. ಇದನ್ನ ಮುಕ್ತ ಮಾಡಿದ್ರೆ ಚಲೋ ಆತು ಬಿಟ್ರೆ. ಆದ್ರೆ ಇದನ್ನ ಮುಂದೆ ಹಿಂಗೆ ನಡೆದ್ರೆ ನಮ್ಮ ಸಂಘಟನೆಗಾರ ಕರ್ಕೊಂಡು ಇನ್ನೂ ಮತ್ತೆ ದೊಡ್ಡ ಪ್ರಮಾಣದೊಳಗೆ ನಾವು ಇದನ್ನ ಪ್ರತಿಭಟನೆ ಮಾಡೇ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೂ ಸಹಿತ ಹೇಳಕ್ ಇಚ್ಛಾ ಪಡ್ತೇನೆ ಅಂತಕ್ಕಂಥ ಮಾತೇ ನಾನು ಮಾತಕ್ಕೆ ವಿರಾಮ.